ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ನವಗ್ರಹಗಳ ಪೈಕಿ ಸೂರ್ಯದೇವ ಅಥವಾ ಸೂರ್ಯಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಜ್ಯೋತಿಷ್ಯ ಮತ್ತು ವಿಜ್ಞಾನ ಎರಡರಲ್ಲೂ ಸೂರ್ಯಗ್ರಹವು ಅತ್ಯಂತ ಪ್ರಮುಖವಾಗಿದೆ. ಸೂರ್ಯನು ಜೀವನ, ಶಕ್ತಿ, ಆತ್ಮವಿಶ್ವಾಸ, ಆರೋಗ್ಯ, ನಾಯಕತ್ವ ಮತ್ತು ಆತ್ಮದ ಸಂಕೇತವಾಗಿದೆ. ಸೌರವ್ಯೂಹದ ರಾಜನಾಗಿ ಇದು ಭೂಮಿಯ ಮೇಲಿನ ಜೀವನಕ್ಕೆ ಬೆಳಕು ಮತ್ತು ಶಾಖದ ಮುಖ್ಯ ಮೂಲವಾಗಿದೆ. ಜಾತಕದಲ್ಲಿ ಸೂರ್ಯನ ಬಲವು ಕೀರ್ತಿ, ಯಶಸ್ಸು ಮತ್ತು ಅಧಿಕಾರವನ್ನು ತರುತ್ತದೆ. ಸೂರ್ಯಗ್ರಹದ ಪ್ರಮುಖ ಮಹತ್ವಗಳು: ಜೀವನದ ಮೂಲ: ಸೂರ್ಯನು ಭೂಮಿಯ ಮೇಲಿನ ದ್ಯುತಿಸಂಶ್ಲೇಷಣೆಗೆ ಕಾರಣವಾಗಿದ್ದಾರೆ. ಸಸ್ಯಗಳು ಮತ್ತು ಜೀವಿಗಳ ಉಳಿವಿಗಾಗಿ ಅನಿವಾರ್ಯವಾಗಿದ್ದಾರೆ ಸೂರ್ಯಗ್ರಹ. ಜ್ಯೋತಿಷ್ಯದ ಪಾತ್ರ: ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಎಲ್ಲ ಗ್ರಹಗಳ ರಾಜ ಅಂದರೆ ಗ್ರಹಪತಿ ಎಂದು ಪರಿಗಣಿಸಲಾಗುತ್ತದೆ. ಇದು ಸಿಂಹ ರಾಶಿಯವರಿಗೆ ಅಧಿಪತಿಯಾಗಿದೆ. ಹೌದು ವೀಕ್ಷಕರೇ, ಮೊದಲೇ ಹೇಳಿದ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಗೆ ಸೂರ್ಯನು ಅಧಿಪತಿಯಾಗಿದ್ದಾನೆ. ಸಿಂಹರಾಶಿಯವರು ಆತ್ಮವಿಶ್ವಾಸ, ಧೈರ್ಯ ಮತ್ತು ಆಕರ್ಷಣೀಯ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಈ ರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಹೊಂದಿದ್ದಾರೆ ಎಂದು ನಂಬಲಾಗಿದೆ. ಸೂರ್ಯನು ಜ್ಯೋತಿಷ್ಯದಲ್ಲಿ ತಂದೆ, ಗೌರವ ಮತ್ತು ಆತ್ಮದ ಅಂಶವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸಿಂಹರಾಶಿಯ ಮೇಲೆ ಸೂರ್ಯನ ಪ್ರಭಾವವು ತುಂಬ ಬಲವಾಗಿರುತ್ತದೆ. ವ್ಯಕ್ತಿತ್ವದ ಮೇಲೆ ಪ್ರಭಾವ: ಬಲವಾದ ಸೂರ್ಯನು ಆತ್ಮವಿಶ್ವಾಸ, ಧೈರ್ಯ ಮತ್ತು ನೇತೃತ್ವದ ಗುಣಗಳನ್ನು ನೀಡುತ್ತಾನೆ. ಆರೋಗ್ಯದಲ್ಲಿ ಸೂರ್ಯನ ಅನುಗ್ರಹ: ಸೂರ್ಯನ ಆರಾಧನೆಯ ದೈಹಿಕ ಚೈತನ್ಯ, ದೃಷ್ಟಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಸೂರ್ಯದೇವನನ್ನು ಆರಾಧಿಸುವುದು ಮುಖ್ಯವಾಗಿದೆ. ಆತ್ಮೀಕ ಮಹತ್ವ: ಸೂರ್ಯನನ್ನು ಆತ್ಮದ ಅಧಿಪತಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಜ್ಞಾನದ ಬೆಳಕನ್ನು ಪ್ರತಿನಿಧಿಸುತ್ತದೆ. ಸೂರ್ಯನ ಆರಾಧನೆ ಮತ್ತು ಪರಿಹಾರಗಳು: ಸೂರ್ಯ ನಮಸ್ಕಾರ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ದಿನನಿತ್ಯ ಸೂರ್ಯ ನಮಸ್ಕಾರ ಮಾಡುವುದು ಉತ್ತಮ. ಅರ್ಘ್ಯ ಸಮರ್ಪಣೆ: ಪ್ರತಿದಿನ ಬೆಳಗ್ಗೆ, ವಿಶೇಷವಾಗಿ ಭಾನುವಾರ, ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯ ನೀಡುವುದರಿಂದ ಕಷ್ಟಗಳು ನಿವಾರಣೆಯಾಗುತ್ತದೆ. ಆದಿತ್ಯ ಹೃದಯಂ ಸ್ತೋತ್ರವನ್ನು ಪಠಿಸುವುದು ಶತ್ರುನಾಶ ಮತ್ತು ವಿಜಯವನ್ನು ತರುತ್ತದೆ. ದುರ್ಬಲ: ಸೂರ್ಯನು ಕಡಿಮೆ ಆತ್ಮವಿಶ್ವಾಸ, ಗುರುತಿಸುವಿಕೆಯ ಕೊರತೆ ಮತ್ತು ಆರೋಗ್ಯ ಅಸಮತೋಲನಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸೂರ್ಯನ ಆರಾಧನೆಗೆ ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಮಹತ್ವವಿದೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಗ್ರಹಗಳ ಅಧಿಪತಿ ಸೂರ್ಯದೇವನ ಕುರಿತು ಮಾಹಿತಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.